ನಮ್ಮ ಸಮಾಜದ ಸಚಿನ್ ಪಂಚಾಳ್ ಅವರ ಹತ್ಯೆ ಖಂಡಿಸಿ ಇವತ್ತು ವಿಶ್ವಕರ್ಮ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡಿಕೊಂಡು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಯಾಕಂದ್ರೆ ಇವತ್ತು ನಮ್ಮ ಸಮಾಜದ ಸಚಿನ್ ಬಗ್ಗೆ ಇವತ್ತು ಇನ್ನಿತರವಾಗಿ ಅವರನ್ನು ಹೆದರಿಸಿ ಬೆದರಿಸಿ ಇಂಥ ಧಮಕಿಯಿಂದ ನಮ್ಮ ಸಚಿನನ್ನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಾರಣೀಭೂತರಾದ 8 ಜನಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಈ ಭಾಗದ ನಮ್ಮ ಸಚಿವರಾದ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಯಾಕಪ್ಪ ಅಂದ್ರೆ ಅವರ ಹಿಂಬಾಲಕರಿಂದ ಅವರಿಗೆ ಸಾವು ಆಗಿದ ಕಾರಣವಾಗಿ ಇವತ್ತು ಅವರ ನಮ್ಮ ಸಚಿನ್ ಮೃತ್ಯುಪಟ್ಟ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಅವರ ಕುಟುಂಬಕ್ಕೆ ಸಹಾಯಕ್ಕಾಗಿ ಅವರನ್ನು ಯಾವುದೇ ಗೌರ್ಮೆಂಟ್ ಸಂಸ್ಥೆಯಲ್ಲಿ ಒಂದು ನೌಕರಿ ಕೊಡಬೇಕು. ಇನ್ನವಾದರೆ ರಾಜ್ಯಾದ್ಯಂತ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಈಗಾಗಲೇ ನಾವು ನಡೆಸಿದೆವು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಯಾಕಂದರೆ ಅವರ ಸಚಿವರ ಆತ್ಮರಾಗಿರೋದ ಕಾರಣ ಇನ್ನವರೆಗೆ ಯಾರೂ ಬಂಧಿಸಿಲ್ಲ. ಯಾಕಂದರೆ ಅವರು ಬೇರೆ ಯಾರಾದರೂ ಮಾಡಿದ್ರೆ ಆಲ್ರೆಡಿ ಬಂಧಿಸಿದ್ರು. ಇಂಥ ನಮ್ಮ ಸಮಾಜವನ್ನು, ಸಣ್ಣ ಸಮಾಜವನ್ನು ಅವರು ಭಾಳ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇದು ಕೂಡ ರಾಜ್ಯದಂತ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಎಲ್ಲ ನಮ್ಮ ಸಂಘ ಸಂಸ್ಥೆಯಲ್ಲಿ ಕೂಡಿಕೊಂಡು ರಾಜ್ಯ ಮಟ್ಟದಲ್ಲಿ ಇನ್ನೂ ಪ್ರತಿಭಟನೆ ಮಾಡ್ತೇವೆ. ನಾಳೆ ಕೂಡ ಯಾದಗಿರಿಯಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೇವೆ. ಇನ್ನೂ ಹೆಚ್ಚಿಗೆ ಇದೇ ರೀತಿ ಮುಂದೆ ಹೊಡೆದರೆ ರಾಜ್ಯ ಸರ್ಕಾರ ಕುಂಭಕರ್ಣ ರೀತಿಯಲ್ಲಿ ಅದು ಮತ್ತು ಏನು ರಾವಣನಂತೆ ವರ್ತನೆ ಮಾಡುತ್ತದೆ. ಯಾಕಂದರೆ ಇವತ್ತು ಯಾವುದೇ ಸಣ್ಣ ಸಮಾಜವಾದಿಗಳಿಗೆ ನಮ್ಮ ಸಮಾಜಕ್ಕೆ ಯಾವುದೇ ಸವಲತ್ತು ಕೊಡ್ತಿಲ್ಲ, ಸಮಾಜ ಬಳಕೆ ಸಿಗರೇಟ್ ಕೊಡ್ತಿಲ್ಲ. ಇಂಥ ಸರ್ಕಾರ ಯಾಕೆ ಬೇಕು? ಇಲ್ಲವಾದರೆ ರಾಜೀನಾಮೆ ಕೊಟ್ಟು ಹೋಗಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸಚಿವರ ರಾಜೀನಾಮೆ ಕೊಡಬೇಕಂತ ನಮ್ಮ ಬೇಡಿಕೆ ಈಡೇರಿಸ್ತೀವಿ. ಸಚಿನ್ ಪಂಚಾಳ್ ಕೇವಲ 25-26 ವರ್ಷದ ಒಬ್ಬ ಯುವಕ, ಗುತ್ತೇದಾರಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ವ್ಯಕ್ತಿ ನಿಗೂಢ ಸಾವು ಮತ್ತು ಆತನ ಆತ್ಮಹತ್ಯೆ ಪ್ರಕರಣ ಏನದ ಸರ್ಕಾರದಲ್ಲಿ ಆ ಕುಟುಂಬದವರು ಹೋಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದಾಗ ಯಾರೂ ಕೂಡ FIR ಮಾಡಿಕೊಡ್ಲಿಲ್ಲ. ಅನೇಕ ದಿವಸಗಳು ಆ ಕುಟುಂಬ ಯಾವ ರೀತಿ ದುಃಖ ಪಡ್ತು ಅಂತಂದ್ರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಮಗೆ ನ್ಯಾಯನೇ ಸಿಗ್ಲಿಕ್ಕಿಲ್ಲೇನೋ, ಅಂತಹ ಸಣ್ಣ ಸಮಾಜದಲ್ಲಿ ಹುಟ್ಟಿದೀವಿ, ನಾವು ಬಡವರಿದ್ದೀವಿ ಅನ್ನೋ ಕಾರಣಕ್ಕೆ ನಮಗೆ ನ್ಯಾಯ ಸಿಗ್ಲಿಕ್ಕತ್ತಿಲ್ಲ. 5 ಜನ ಸಹೋದರಿಯನ್ನ ಹೊಂದಿರತಕ್ಕಂತಹ ಸಚಿನ್, ಆ ಸಹೋದರಿಯರ ನೋವು, ಅವರ ದುಃಖ ಮುಗಿಲು ಮುಟ್ಟುವಂಥದ್ದಿತ್ತು. ಅವರ ಮನೆಗಳಿಗೆ ಹೋಗಿ ನೋಡಿದಾಗ ಅವರು ರಾಜ್ಯ ಸರ್ಕಾರದಿಂದ ಗುರುಗಳೇ ನಮಗ ಯಾವುದೇ ದುಡ್ಡು ಬೇಕಾಗಿಲ್ಲ, ನಮಗೆ ಯಾವುದೇ ಆಸೆ ಆಮಿಷಗಳಿಲ್ಲ, ನಮ್ಮ ತಮ್ಮನ ಸಾವಿಗೆ ಯಾರು ಕಾರಣ ಆಗಿದ್ದಾರೆ, ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕೂಡಲೇ ಬಂಧನ ಆಗುವ ಮುಖಾಂತರ ಕಠಿಣ ಶಿಕ್ಷಣ ಕೊಡಿಸಬೇಕು ಅಂತಕ್ಕಂಥ ಮಾತು, ಆ ಮನವಿಯನ್ನು ನಮಗೆ ಮಾಡಿದಾಗ ಆ ಕರಳು ಚುರ್ ಅನ್ನುವ ರೀತಿ ಒಳಗ ಆ ಕುಟುಂಬ ನೋವಿನಲ್ಲಿದೆ. 1 ವಾರ ಕಳೆದರೂ ಕೂಡ ಯಾರ ಬಂಧನನೂ ಕೂಡ ಇದುವರೆಗೂ ಮಾಡಿಲ್ಲ. ಸರ್ಕಾರ CIDಗೆ ಒದಗಿಸಿದೆ ಅಂತಕ್ಕಂಥ ಮಾತು ನಾವು ಕೇಳಿ ಬರ್ತಾ ಇದೆ. ಆದರೆ ಇವರು 4-5 ದಿವಸಗಳು ಕೂಡ ಕಳೆದರೂ ಕೂಡ ಅವರನ್ನ ಬಂಧನ ಮಾಡಿಲ್ಲ, FIR ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನಮಗೆ ರಾಜ್ಯ ಸರ್ಕಾರದ ಮೇಲೆ ಇರ್ತಕ್ಕಂಥ ನಂಬಿಕೆ ಹೋಗಿದೆ. CID ಬೇಕೇ ಆಗಿಲ್ಲ, ನಮಗ CBI ನಿಂದ ತನಿಖೆ ಮಾಡಿಸಬೇಕು. ಆ ಕುಟುಂಬದವರಿಗೆ ದುಡ್ಡು ಬೇಕಾಗಿಲ್ಲ, ಆದರೆ ಸಮಾಜದ ಪರವಾಗಿ ನಾವು ಕೇಳ್ಕೊಳ್ತೀವಿ, ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಕುಟುಂಬದಲ್ಲಿ ಬಹಳಷ್ಟು ಜನ ಅವರ ಸಹೋದರಿ ಇರುವುದರಿಂದ ಒಬ್ಬರು ಅಥವಾ ಇಬ್ಬರಿಗೆ ಸರ್ಕಾರದಲ್ಲಿ ಕೆಲಸವನ್ನು ಕೊಡಿಸುವಂತ ಕೆಲಸ ಆಗಬೇಕು. ಆಗದೇ ಇದ್ದರೆ ನಿನ್ನೆ ಬೀದರ್ನಿಂದ ಪ್ರಾರಂಭ ಆಗಿದೆ, ಇವತ್ತು ಗುಲ್ಬರ್ಗದಲ್ಲಿ ಹೋರಾಟ ನಡೆಸ್ತಾ ಇದ್ದೀವಿ, ನಾಳೆ ಯಾದಗಿರಿನಲ್ಲಿದೆ. ಇದು ಜಿಲ್ಲೆಯಿಂದ ಜಿಲ್ಲೆಗೆ ಹರಡುವ ಮುಖಾಂತರ ರಾಜ್ಯ ಮಟ್ಟದ ಸಂಘಟನೆಗೆ ಮುಗಿತದ ಅಂತಕ್ಕಂಥದ್ದಲ್ಲ. ಈ ವಿಶ್ವಕರ್ಮ ಸಮಾಜ ಸಣ್ಣದಿರಬಹುದು, ಆದರೆ ಭಾರತದಾದ್ಯಂತ ಈ ಸಮಾಜ ಇರುವುದರಿಂದ ಇದು ರಾಜ್ಯ ಮಟ್ಟದ ಒಂದು ಹೋರಾಟ ರಾಷ್ಟ್ರ ಮಟ್ಟಕ್ಕೂ ಮುಟ್ಟುವಂತದ್ದಾಗ್ತದೆ. ಅದಕ್ಕೆ ನಾನು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ, ಆಗ್ರಹವನ್ನು ಕೂಡ ಮಾಡ್ತೀನಿ. ಕೂಡಲೇ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಬಂಧನ ಮಾಡುವ ಮುಖಾಂತರ ಆ ಕುಟುಂಬದವರಿಗೆ ಸಚಿನನ್ನು ನಾವು ಯಾರು ತಂದು ಕೊಡ್ಲಿಕ್ಕಾಗಂಗಿಲ್ಲ. ಆದರೆ ಸಚಿನ್ ಸಾವಿನ ಹಿಂದೆ ಏನಾಯ್ತು, ಯಾತಕ್ಕಾಗಿ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡ ಅಂತಕ್ಕಂಥ ಕೂಲಂಕುಷವಾಗಿರ್ತಕ್ಕಂಥ ತನಿಖೆಯನ್ನು ಮಾಡುವ ಮುಖಾಂತರ ನಾವು ಈ ಎಲ್ಲಾ ಸಮಾಜದವರಿಗೂ ಈ ದೇಶದಲ್ಲಿ ಒಂದೇ ಕಾನೂನಿದೆ, ಎಲ್ಲರಿಗೂ ನ್ಯಾಯ ಸಿಗ್ತದ, ಇಲ್ಲಿ ಅನ್ಯಾಯ ಆಗುವುದಿಲ್ಲ ಅಂತಕ್ಕಂಥ ಭರವಸೆಯನ್ನ ಜನಗಳಿಗೆ ಮುಟ್ಟಿಸಿದಾಗ ಏನಾಗ್ತದಪ್ಪ ಅಂತಂದ್ರೆ, ಸಣ್ಣ ಪುಟ್ಟ ಸಮಾಜಗಳು ಮನೆಯಲ್ಲಿ ಆರಾಮಾಗಿ ನಿದ್ರೆ ಮಾಡಬಹುದು. ಇಲ್ಲದಿದ್ದರೆ ಎಲ್ಲರಿಗೂ ಕೂಡ
ಇದು ಭಯ ಆತಂಕ ಹುಟ್ಟುವ ನಿಟ್ಟಿನಲ್ಲಿ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಅಧಿಕಾರ ಇರುವಂತವರು ಅಧಿಕಾರ ಇಲ್ಲದೇ ಇರತಕ್ಕಂಥ ಸಣ್ಣ ಪುಟ್ಟ ಸಮಾಜಗಳು ಬಲಿಯಾಗ್ತವ ಅಥವಾ ಸಾವು ನೋವುಗಳಾಗ್ತವ ಅಂತಂದಾಗ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗಿದ್ದೀವೋ ಎಲ್ಲಿದ್ದೀವೋ ಅಂತಕ್ಕಂಥ ಆತಂಕ ಜನಗಳಲ್ಲಿ ಮನೆ ಮಾಡಿದೆ. ಅದು ನಿವಾರಣೆ ಆಗಬೇಕಾಗಿತ್ತಪ್ಪ ಅಂದ್ರೆ ಸರಿಯಾದ ತನಿಖೆ ಮುಖಾಂತರ ಇದು ರಾಮರಾಜ್ಯ ಆಗುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕು. ಆಗದೇ ಇದ್ದಲ್ಲಿ ಈ ಹೋರಾಟ ನಿರಂತರವಾಗಿ ಇರ್ತದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ನಾನು. ವಿಶ್ವಕರ್ಮ ಸಮಾಜದ ವತಿಯಿಂದ ಪೂಜಾರ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಈ ಒಂದು ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆಯನ್ನು ಖಂಡಿಸಿ ಇವತ್ತ ಬೃಹತ್ ಪ್ರತಿಭಟನೆಯನ್ನು ವಿವಿಧ ಸಂಘಟನೆಗಳ ಸಹಕಾರದಿಂದ ಏನು ಸರ್ದಾರ್ ಪಟೇಲ್ ವತಿಯಿಂದ ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ನಮಗೆ ಮನವಿ ಸಲ್ಲಿಸುವುದೇನೆಂದರೆ, ಮೊನ್ನೆ ಜಿಲ್ಲಾಧಿಕಾರಿಗಳೇ ಏನು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಹಿಂದುಳಿದ ವರ್ಗದ ಸಚಿನ್ ಪಾಂಚಾಳ್ ಅವರು ಕೆಲವು ದುಷ್ಟ ಶಕ್ತಿಗಳ ಕಿರುಕುಳದಿಂದ ಮತ್ತು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರದಿಂದ ಇವತ್ತು ಅವರಿಗೆ ಮಾನಸಿಕ ಹಿಂಸೆಯನ್ನು ಮಾಡಿ ಆತ್ಮಹತ್ಯೆಯನ್ನು ಬರೀ ಅವರು ಡೈರೆಕ್ಟಾಗಿ ಮಾಡಿಕೊಂಡಿಲ್ಲ, ಒಂದು ಡೆತ್ ನೋಟ್ ಮಾಡಿ ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆ ಆತ್ಮಹತ್ಯೆಯನ್ನು ನಾವೆಲ್ಲರೂ ಇವತ್ತು ಬಲವಾಗಿ ಖಂಡಿಸ್ತಾ ಇದ್ದೀವಿ ಬಂಧುಗಳೇ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ, ಏನು ಅತ್ಯಂತ ಸಣ್ಣ ಸಮುದಾಯವಾದಂಥ ಏನು ವಿಶ್ವಕರ್ಮ ಸಮಾಜ ಕೇವಲ ಅದೊಂದು ಸಣ್ಣ ಸಮಾಜವಾಗಿ ನಾವು ನೋಡಿದ್ರೆ ಇಡೀ ಜಗತ್ತನ್ನೇ ನಿರ್ಮಾಣ ಮಾಡಿದಂಥ ಒಂದು ಉತ್ಕೃಷ್ಟವಾದಂಥ ಸಮಾಜ ಅನ್ನೋದು ಇವತ್ತು ನಾವೆಲ್ಲರೂ ತಿಳ್ಕೊಬೇಕು ಬಂದಿದೆ. ಆ ಒಂದು ಸಮಾಜಕ್ಕೆ ನಮ್ಮ ಹಿಂದುಳಿದ ಎಲ್ಲ ಸಮಾಜಗಳು ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇದು ಸಾವು ಕೇವಲ ಒಬ್ಬ ವಿಶ್ವಕರ್ಮ ಸಮಾಜದ ಮನೆಯಲ್ಲಾಗಿಲ್ಲ, ಎಲ್ಲ ನಮ್ಮ ಹಿಂದುಳಿದ ವರ್ಗದ ಮನೆಯಲ್ಲಾಗಿದೆ ಅನ್ನುವಂಥ ಒಂದು ಭಾವನೆ. ಆದ್ದರಿಂದಲೇ ನಾವು ಇವತ್ತೆಲ್ಲ ಬೆಂಬಲ ಕೊಡ್ತಾ ಇದ್ದೀವಿ. ಇವತ್ತು ನಾವು ರಾಜಕಾರಣ ಸಾವಿನಲ್ಲಿ ಮಾಡಬಾರ್ದು. ಏನು ಸಚಿನ್ ಪಾಂಚಾಳ್ ಅವರು ಒಂದು ಜೀವ ಹೋಗಬೇಕಪ್ಪ ಅಂದ್ರೆ ಎಷ್ಟು ತ್ರಾಸ ಆಗ್ತದೆ ಇವತ್ತಿನ ದಿವಸ ನಮ್ಮ ತಾಯಂದರಿಗೆ ಗೊತ್ತಾಗ್ತದೆ. ಇವತ್ತಿನ ದಿವಸ ಅಂಥ ತ್ರಾಸ ಮಾಡಿಕೊಂಡು ಆ ಕುಟುಂಬದಲ್ಲಿ ಇವತ್ತಿನ ದಿವಸ ಒಂದು ವಾರಗಟ್ಟಲೆ ಹಿಂಸೆ ಅನುಭವಿಸಿ ನಮ್ಮ ಮನೆಯವರಿಗೆ ಮುಂದಿನ ದಿನಗಳಲ್ಲಿ ತ್ರಾಸ ಆಗಬಾರ್ದು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಯಾರು ಅವನಿಗೆ ತ್ರಾಸ ಮಾಡ್ಯಾರ, ಯಾರು ಅವನಿಗೆ ಏನು ರಾಜು ಕಪ್ನೂರ್ ಮತ್ತು ಗ್ಯಾಂಗ್ ಅವನಿಗೆ ಏನು ಅತ್ಯಾಚಾರ ಮತ್ತು ಏನು ಕೊಲೆ ಬೆದರಿಕೆ ಹಾಕ್ಯಾರ, ಅವ್ರ ಹೆಸರನ್ನು ಬರೆದಿಟ್ಟು ಇವತ್ತಿನ ದಿವಸ ಆತ್ಮಹತ್ಯೆ ಮಾಡ್ಕೊಂಡನ. ಆದರೆ ನಿರ್ಲಜ್ಜೆಗಟ್ಟಂಥ ಸರ್ಕಾರ, ನಾಚಿಕೆಯ ಸರ್ಕಾರ ಇವತ್ತಿನ ದಿವಸ ಯಾವ ವ್ಯಕ್ತಿಗೂ ಕೂಡ ಇಲ್ಲಿವರೆಗೆ ಬಂಧನ ಮಾಡೋದು ಇವತ್ತಿನ ದಿವಸ ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಬಂಧುಗಳೇ. ಈ ಒಂದು ಹೋರಾಟದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳೇ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಎಂಥ ದೊಡ್ಡ ಪಟ್ಟಭದ್ರ ಹಿತಾಸಕ್ತಿ ಇದ್ರೂ ಕೂಡ ಅವರನ್ನು ಕೂಡಲೇ ಬಂಧಿಸಬೇಕು. ಇವತ್ತಿನ ದಿವಸ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ನಾವೊಂದು ಪ್ರಶ್ನೆ ಮಾಡ್ತಾ ಇದ್ದೀವಿ. ಏನು ಯಾವ ವ್ಯಕ್ತಿ ಅನ್ಯಾಯ ಮಾಡ್ತಾರ, ಯಾವ ವ್ಯಕ್ತಿ ಇವತ್ತು ಕೆಟ್ಟ ಮಾಡ್ತಾರ, ಅದು ಒಳಗೆ ಹಾಕ್ರಿ ಅಂತೇಳಿ ಇವತ್ತಿನ ದಿವಸ ಇದೇ ವಿಧಾನಸೌಧದಲ್ಲಿ ಕೂತು ಅಧಿಕಾರಿಗಳಿಗೆ ತಾಕೀತು ಮಾಡ್ತಾ ಇದ್ದೀರಿ. ಇವತ್ತು ನೀವು ಆತ್ಮಾವಲೋಕನ ಮಾಡ್ಕೋಬೇಕು. ಒಬ್ಬ ಡೆತ್ ನೋಟ್ ಬರೆದು 8 ಜನರ ಹೆಸರು ಅಂತೇಳಿ ಇವತ್ತು ಆತ್ಮಹತ್ಯೆ ಮಾಡ್ಕೋತಾರೆ. ಒಂದು ಒಳಗೆ ಹಾಕಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ ನೀವು? ನಿಮಗೆ ಮಾನವ ಮರ್ಯಾದೆ ಇದೆನಾ? ಕೇಳಿದ್ರು ನಾವು ರಾಜೀನಾಮೆ ಕೊಡೋಲ್ಲ. ಯಾಕೆ ಕೇಳಲ್ಲ? ನಿಮ್ಮ ಹೆಸರನ್ನು ಕೂಡ ಅದ್ರಾಗ ನಮೂದನೆ ಮಾಡ್ಯಾರ. ಮೊನ್ನೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಳಿ ನಾವು ಹೋಗಿದ್ದೀವಿ, ಅವ್ರು ಕರ್ಕೊಂಡು ಹೋಗ್ಯಾರ, ನಮಗೆ ಟೆಂಡರ್ ಕೊಡಿಸ್ತೀರ ಅಂತ ಹೇಳ್ಯಾರ. ಆದರೂ ಕೂಡ ಇವತ್ತು ದಿವಸ ಇಲ್ಲಿವರೆಗೆ ಅವರು ಬಂಧನ ಮಾಡಿಲ್ಲ. ನೀವು COD ತನಿಖೆ ಮಾಡ್ತೀರಿ ಅಂತ ಹೇಳಿದ್ರಿ. ಏನು ನಿಮ್ಮ COD ತನಿಖೆ ಆಗ್ಯಾವ? 3 COD ತನಿಖೆ ಕಲಬುರಗಿಯಲ್ಲಿ ಕೊಟ್ಟಿದ್ದೀರಿ ನೀವು. ಒಬ್ಬ ನಿಲವತಿ ಸಾಹೇಬಣ್ಣನ ಕೇಸ COD ತನಿಖೆ ಕೊಟ್ಟಿರಿ. ಕಲಬುರ್ಗಿಯ ದೇವಣ್ಣನ ಪ್ರಕರಣ COD ತನಿಖೆ ಕೊಟ್ಟಿರಿ. ಸೇಡಂ ತಾಲೂಕಿನ ಶಿರೋಳಿಗೆ COD ತನಿಖೆ ಮಾಡಿದಿರಿ. ಯಾರಿಗೆ ಕೊಟ್ಟಿರಿ? ಏನಾಗ್ಯದವು? COD ತನಿಖೆ ಅಂದ್ರೆ ನಿಮ್ಗೆ ಹೆಂಗದ ಅಂದ್ರೆ ಬೀಸುವ ದಂಡೆಯಿಂದ ಅದು ಪಾರು ಮಾಡುವಂಥ ಒಂದು ಕುತಂತ್ರ ಅದ ಇವತ್ತಿನ ದಿವಸ. ಇದಕ್ಕೆ ನಾವೆಲ್ಲ ಒಪ್ಪಲ್ಲ. ಇದು ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂದರೆ ಇವತ್ತಿನ ದಿವಸ ಅದು CBI ತನಿಖೆ ಆಗಲೇಬೇಕೆನ್ನುವಂಥ ಬೇಡಿಕೆಯನ್ನು ಮೊನ್ನೆ ಏನು ಜಿಲ್ಲಾಧಿಕಾರಿ ಮುಖಾಂತರ ಕೇಳ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಪರವಾಗಿ ನಾವು ಏನಪ್ಪ ರಿಕ್ವೆಸ್ಟ್ ಏನು ಮಾಡ್ತಕ್ಕಂಥದ್ದು, ಇವತ್ತು ಸಚಿನ್ ಪಾಂಚಾಳ್ ತೀರ್ಕೊಂಡಿದ್ದು ಇವರು ಗುಂಡಾಗಿರಿ ದಾದಾಗಿರಿ ನಡೆದಲ್ರಿ. ಮಾನ್ಯ ಪೂಜ್ಯರು ಹೇಳ್ತಾ ಇದ್ರು, ಇದರಲ್ಲಿ ಏನಪ್ಪ ಅಂದ್ರೆ ಭಾಳ ಒಳ್ಳೆ ಕಾರ್ಯಕ್ರಮ ಇತ್ತು. ನಾವು ಪ್ರತಿಭಟನೆ ರ್ಯಾಲಿ ಮಾಡಿದ್ವಿ, ಸುಮಾರು ವ್ಯಾನ್ಗಳನ್ನು ನಿಂದಿರಿಸಿದ್ವಿ, ಪೊಲೀಸರಿಗೆ ವ್ಯವಸ್ಥೆ ಮಾಡಿದ್ವಿ ಅಂತ ಒಕ್ಕರಲ್ಲಿ ನಾನು ಇದೇ ಇದೆ ಸಾಹೇಬ್ರು ತಾವು ಬಂದಿದ್ರಿ, ಅದು CODಗೆ ಹೋಗಿಸ್ಬೇಡಿ ಸರ್. ಹಾಗಾದ್ರೆ ನಿಮ್ಮಲ್ಲಿ ದಮ್ ಇತ್ತಂತಂದ್ರೆ ಹೇಳ್ರಿ,
ಸೀದಾ CID CBI ಒಪ್ಪಿಸ್ರಿ ಸ್ವಲ್ಪ ಮಾತಾಡೋದು. ಅದಕ್ಕೆ CBI ತನಿಖೆ ಆಗಬೇಕು, ತಪ್ಪಿಸ್ತಾರೆ ಯಾರಿದ್ದಾರೆ ಅಂತಕ್ಕಂಥದ್ದು ತನಿಖೆ ಆಗಬೇಕು. ಅದ್ರ ಬಗ್ಗೆ ನಾನು ಬಂದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಒಬ್ಬ ದಲಿತನಾಗಿ ಯಾರು ಧ್ವನಿ ಎತ್ತಾರಂತಂದ್ರೆ ಪ್ರಿಯಾಂಕಾ ಖರ್ಗೆ ಮಾಡೋ ವ್ಯವಸ್ಥೆ ಅದು ನಿಮಗೆ ಶೋಭೆ ತರಲ್ಲ. ನಿಮ್ಮ ಅಪ್ಪಗೆ ತಂದಿರೋದು ಇವತ್ತು ನಾನು ದಿವಸ ನಾನು ಒಬ್ಬ ದಲಿತನಾಗಿ ಸಿದ್ದರಾಮಯ್ಯ ನಾಚಿಕೆನೇ ಇಲ್ರಿ. ಅಹಿಂದ ನಾಯಕ ಅಂತ ಹೇಳ್ಕೊತಾನ, ಅಹಿಂದ ನಾಯಕ ಅಂತ ಹೇಳ್ಕೊತಾನ. ಮುಖ್ಯಮಂತ್ರಿ ಆಗಿ ಎಷ್ಟು ದಲಿತರ ಕೊಲೆ ಆಗ್ಲಿಕತ್ತಿವು, ಎಷ್ಟು ದಲಿತರ ಹೆಣ್ಮಕ್ಳ ಮೇಲೆ ರೇಪ್ ಆಗ್ಲಿಕತ್ತಿದ್ವು. ಇವತ್ತಿನ ದಿವಸ ಸಚಿನ್ ಅಂತಕ್ಕಂಥ ಒಬ್ಬ ಸಣ್ಣ ಯುವಕರಿಗೆ ಏನಪ್ಪ ಅಂತಂದ್ರೆ ಈ ರೀತಿ ಬರ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಗುಂಡಾ ಗರ್ದಿ ಏನಪ್ಪ ಅಂದ್ರೆ ಕಲಬುರಗಿಯಲ್ಲಿ ಜಾಸ್ತಿ ಮಾಡೋದು. ಕಲಬುರಗಿ ನಗರದಲ್ಲಿ ವಿಶ್ವಕರ್ಮ ಸಮಾಜದ ಮತ್ತು ಎಲ್ಲ ತಾಲೂಕುಗಳಿಂದ ಆಗಮಿಸಿರುವಂಥ ನನ್ನ ವಿಶ್ವಕರ್ಮ ಬಂಧುಗಳು ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಮತ್ತು ನಮ್ಮನ್ನು ಬೆಂಬಲಿತವಾಗಿ ಹಲವಾರು ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಮತ್ತು ಹಲವಾರು ಸಮಾಜದ ಹಿಂದುಳಿದ ವರ್ಗಗಳ ಸಮಾಜಗಳ ಮುಖಂಡರುಗಳು ನಮ್ಮನ್ನು ಒಂದು ರಕ್ಷಣೆಗಾಗಿ ಬಂದು ಅವರೆಲ್ಲರೂ ನಮ್ಮನ್ನು ರಕ್ಷಿಸುತ್ತೇವೆ ಎಂದು ಹೇಳಿ ಈ ಬೆಂಬಲಕ್ಕೆ ವ್ಯಕ್ತಪಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿದ್ದೇವೆ. ಅದು ಮನವಿ ಏನು ಅಂದರೆ ಸಚಿನ್ ಪಂಚಾಳ್ ಅವರ ಒಂದು ದುರ್ಮರಣ ಅಂದರೆ ಹಿಂಸೆ ಕೊಟ್ಟು ಅವನನ್ನು ಸಾಯಿಸ್ಯಾರೋ ಅಥವಾ ಸಾಯಿಸೋನಿಗೆ ರೈಲ್ವೆ ಪಟ್ಟಿಯಲ್ಲಿ ಹಾಕ್ಯಾರೋ ಗೊತ್ತಿಲ್ಲ. ಅದು CBI ತನಿಖೆ ಆದಾಗೆ ಹೊರಗೆ ಬರೋದು. ಆಗಲೇ ಯಾರ್ಯಾರೋ ಏನೋ ಹೇಳ್ತಾರೆ ಸಚಿನ್ ಪಂಚಾಳ ಅವನು ರೈಲ್ವೆಗೆ ತಲೆಕೊಟ್ಟು ಸತ್ತ ಅಂತ. ಅವನು ಬುದ್ಧಿವಂತ, ಅವನೇನು ತಲೆಕೊಟ್ಟು ಸಾಯ್ತಾನ? ತಲೆಕೊಟ್ಟು ಸತ್ತಿರೋದಲ್ಲ, ಸಾಯಿಸೋನಿಗೆ ರೈಲ್ವೆ ಪಟ್ಟಿಯಲ್ಲಿ ಸಾಯಿಸಿರ್ಬೋದು ಅಂತ ನಮಗೆ ಅನುಮಾನ ಇದೆ. ಆ ಅನುಮಾನ ಹೊರಗೆ ಬರಬೇಕು ಅಂದರೆ CBI ತನಿಖೆ ನಡೆದಾಗ ಮಾತ್ರ ಅದು ಸಿಗೋದು. CID ತನಿಖೆ ಆಗಲೇ ನಮ್ಮ ಸಹೋದರೊಬ್ಬರು ಹೇಳಿದ್ರು, CID ತನಿಖೆ ಅಂದರೆ ನಿಮಗೆ ಬೇಕಾದಂಥ ಸವಲತ್ತು ಪ್ರಕಾರ ಮಾಡಿ CBI ವರದಿ ಕೊಟ್ಟು ಕೈ ತೊಳ್ಕೊಂಡು ಬಿಟ್ಬಿಡ್ತೀರಿ. ಹಾಗಾಗಿ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಸಾವಿನ ಸುದ್ದಿ ತಮಗೂ ಕೂಡ ತಟ್ಟುವಂಥದ್ದೇ, ಅವ್ರ ಉಸಿರು ನಿಮಗೂ ಬಿಡೋಂಗಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಯಾರ ಮಂತ್ರಿ ಇರಲಿ ಯಾರೇ ಇರಲಿ ಆ ಒಂದು ಸಾವಿಗೆ ಕಾರಣರಾದಂಥವ್ರನ್ನ ಕೂಡಲೇ ಬಂಧಿಸಿ ಅವ್ರಿಗೆ ಕಠಿಣ ಒಂದು ಸಜಾ ಕೊಡಿಸಿ. ಆದರೆ ಅಧಿಕಾರ ಕೊಟ್ಟಂಥ ಭಗವಂತ ನೀವು ಅಧಿಕಾರ ದುರುಪಯೋಗ ಆಗಬಾರ್ದು, ನಿಷ್ಪಕ್ಷಪಾತವಾಗಿ CBI ತನಿಖೆ ಆಗಬೇಕಂತೇಳಿ ಈ ಮಾಧ್ಯಮ ಮಿತ್ರರ ಮುಖಾಂತರ ತಮ್ಮಲ್ಲಿ ಬೇಡಿಕೊಳ್ಳುತ್ತಾನೆ. ಈ ಎರಡು ಒಂದು ಸಂಘಟನೆಗಳು ಮತ್ತು ಎಲ್ಲ ವಿವಿಧ ತಾಲೂಕುಗಳಿಂದ ಆಗಮಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಬಲಪಡಿಸಿರುವಂಥ ಅಣ್ಣ ತಮ್ಮಂದಿರು ಎಲ್ಲರಿಗೂ ವಂದಿಸಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮಲ್ಕಾಪುರ ಆಗಿರ್ಬೋದು, ಅಫ್ಜಲ್ಪುರ ಆಗಿರ್ಬೋದು, ಆಳಂದ ಆಗಿರ್ಬೋದು, ಈ ಎಲ್ಲ ತಾಲೂಕುಗಳಿಂದ ನಮ್ಮ ಈ ಪ್ರತಿಭಟನೆಗೆ, ಈ ಬೃಹತ್ ಪ್ರತಿಭಟನೆಗೆ ವಿಶ್ವಕರ್ಮ ಸಮಾಜ, ಅಖಿಲ ಕನ್ನಡ ವಿಶ್ವಕರ್ಮ ಸಮಾಜ ಕರೆ ಕೊಟ್ಟಿದೆ. ಅದರ ಜೊತೆಗೆ ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿ ಇಟ್ಕೊಂಡು ಶ್ರೀಯುತ ದೇಸಾಯಿ ಕಲ್ಲೂರು ಅವರು ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಇಡೀ ವಿಶ್ವಕರ್ಮ ಸಮಾಜ ವಿವಿಧ ಸಂಘ ಸಂಸ್ಥೆಗಳನ್ನು ತೆಗೆದುಕೊಂಡು ಈ ಒಂದು ಬೃಹತ್ ಪ್ರತಿಭಟನೆ ನಾವು ಮಾಡಿದ್ದು ಆ ಒಂದು ಸಚಿನ್ ಅವರಿಗೆ ನ್ಯಾಯ ಸಿಗಬೇಕಂತ ನಮ್ಮೆಲ್ಲರ ಪ್ರಯತ್ನ ಇತ್ತು. ಹಾಗಾಗಿ ನೀವೆಲ್ಲ ಮೀಡಿಯಾದವರ ಸಹಕಾರ ಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದ. ಈ ಊಟದ ವ್ಯವಸ್ಥೆ ಇದೆ, ನಮ್ಮೆಲ್ಲ ಸಹಚರರ ಊಟಕ್ಕಾಗಿ ಹೋಗಬೇಕು.